ನಮ್ಮ ಜೊತೆಗೆ ಡಿಕೆಶಿ ಆಪ್ತರು ರಾಮನಗರ ಜಿಲ್ಲೆಯ ಕಾಂಗ್ರೆಸ್ ಪಕ್ಷದ ಶಾಸಕರಾಗಿರತಕ್ಕಂಥ ಇಕ್ಬಾಲ್ ಹುಸೇನ್ ಅವರಿದ್ದಾರೆ. ಸರ್, ಮೊದಲನೇದಾಗಿ ಈಗಾಗಲೇ ನಿಮ್ಮ ಪಕ್ಷದ ಎಲ್ಲ ಶಾಸಕರು, ಒಂದಷ್ಟು ಜನ ಶಾಸಕರು ದೆಹಲಿಗೆ ಹೋಗ್ತಾ ಇದ್ದಾರೆ. ಮುಖ್ಯವಾಗಿ ಒಂದೇ ಡಿಮ್ಯಾಂಡು, ಡಿ.ಸಿ.ಎಂ ಡಿ.ಕೆ ಶಿವಕುಮಾರ್ ಅವರಿಗೆ ಒಂದು ಅವಕಾಶ ಮಾಡಿಕೊಡಿ ಅನ್ನೋ ಒಂದು ನಿಟ್ಟಿನಲ್ಲಿ ಹೈಕಮಾಂಡ್ ನಾಯಕರಿಗೆ ಮನವಿ ಮಾಡಿಕೊಡುವಂತ ನಿಟ್ಟಿನಲ್ಲಿ ನೀವು ಕೂಡ ಹೋಗ್ತಾ ಇದ್ದೀರಾ. ಹೋದ್ರೆ ಏನು ಹೇಳ್ತೀರಾ ಹೈಕಮಾಂಡ್ ನಾಯಕರಿಗೆ? ನೋಡಿ, ನಮ್ಮ ನಾಯಕರಾದಂಥ ಖರ್ಗೆ ಸಾಹೇಬರು, ಶ್ರೀಮತಿ ಸೋನಿಯಾ ಗಾಂಧೀಜಿಯವರು, ಪ್ರಿಯಾಂಕಾ ಗಾಂಧಿಯವರು, ರಾಹುಲ್ ಗಾಂಧಿಯವರು ಸೂಕ್ತವಾದಂಥ ನಿರ್ಧಾರ ಅವರು ಕೈಗೊಳ್ತಾರಂತ ಒಂದು ಭರವಸೆ ಇದೆ. ಸೊ ಆ ಒಂದು ನಿಟ್ಟಿನಲ್ಲಿ ನಾವು ಕೆಲವರು ಡಿ.ಕೆ ಶಿವಕುಮಾರ್ ಹಿತೈಷಿಗಳು ಅವರು ಇವರೆಲ್ಲ ಕೆಲವರೆಲ್ಲ ಹೋಗ್ತಾ ಇದ್ದಾರೆ. ಆದರೆ ನಾನು ಒಬ್ಬ ಇದ್ದೀನಿ. ಸೊ ನಾನು ನನ್ನ ಮಾತಿಗೆ ನಾನು ಬದ್ಧವಾಗಿರ್ತೇನೆ. ನಾನು ಕೂಡ ಡೆಲ್ಲಿಗೆ ಹೋಗ್ಬೇಕಂತೇಳಿ ನಾನು ನಮ್ಮ ಮದ್ದೂರು ಶಾಸಕರು, ಮಾಗಡಿ ಶಾಸಕರು, ನಮ್ಮ ರವಿ ಗಾಣಿಗರು ಸಾಕಷ್ಟು ಜನ 8 ಜನ ನಾವು ನಾಳೆ ಹೋಗ್ಬೇಕಂದ್ಬಿಟ್ಟು ನಾವು ಕೂಡ ತೀರ್ಮಾನವನ್ನು ತಗೊಂಡಿದ್ದೀವಿ. ಹಿಂದೆ ಡಿ.ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕಂತ ಹೇಳುವಂಥವ್ರು ಮೊದಲನೇ ಸಾಲಿನಲ್ಲಿದ್ದಂಥವ್ರು ಇಕ್ಬಾಲ್ ಹುಸೇನ್ ಅವರು. ಈಗ ಆ ಒಂದು ಸಂದರ್ಭ ಬಂದಿದೆಯಾ ಅನ್ನುವಂಥದ್ದು ಸರ್? ಅಲ್ಲ, ನಾನು ಯಾವತ್ತೂ ನನ್ನ ಮಾತಿಗೆ ನಾನು ಬದ್ಧವಾಗಿರ್ತೇನೆ. ಕಾಂಗ್ರೆಸ್ ಒಂದು ಶಿಸ್ತಿನ ಪಕ್ಷ. ಸೊ ಆ ಒಂದು ನಿಟ್ಟಿನಲ್ಲಿ ಇವತ್ತು ಮಾನ್ಯ ಖರ್ಗೆ ಸಾಹೇಬರು ಮತ್ತು ಸೋನಿಯಾ ಗಾಂಧಿಯವರು, ರಾಹುಲ್ ಗಾಂಧಿಯವರು ಒಂದು ಒಳ್ಳೆಯ ತೀರ್ಮಾನವನ್ನು ತಗೊಳ್ತಾರೆ. ಸೂಕ್ತ ಸಮಯದಲ್ಲಿ ಅವರು ಒಂದು ಅವಕಾಶ ಡಿ.ಕೆ ಶಿವಕುಮಾರ್ ಅವರಿಗೆ ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಮಾಡ್ತಾರೆ ಅನ್ನೋದು ಭರವಸೆ ನಮ್ಮ ಎಲ್ಲ ಕಾರ್ಯಕರ್ತರಿಗೆ, ಮುಖಂಡರುಗಳಿಗೆ, ಶಾಸಕರಿಗೆ ಇದೆ ಅಂತ ಹೇಳಕ್ ಬಯಸ್ತೇನೆ. 5 ವರ್ಷಗಳ ಕಾಲ ಜನ ಆಶೀರ್ವಾದ ಮಾಡಿದ್ದಾರೆ ನನಗೆ, ಹಂಗಾಗಿ ನಾನು ಅಧಿಕಾರದಲ್ಲಿ ಮುಂದುವರಿತೇನೆ ಅಂತ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಅವರು ನಮ್ಮ ನಾಯಕರೇನೆ. ಸಿದ್ದರಾಮಯ್ಯ ಸಾಹೇಬರು ನಮ್ಮ ನಾಯಕರೇನೆ. ಅವರು ಒಳ್ಳೆ ಆಡಳಿತವನ್ನು ಕೊಟ್ಟಂಥವ್ರು. ಈ ಹಿಂದೆ ಕೂಡ 5 ವರ್ಷ ಮುಖ್ಯಮಂತ್ರಿಯಾಗಿ ಈ ರಾಜ್ಯವನ್ನು ಆಳದಂಥವ್ರು. ಅವರು ಕೂಡ ಕೊಟ್ಟ ಮಾತಿನಾಗ ಯಾವತ್ತೂ ತಪ್ಪಲ್ಲ. ಅವರು ಯಾವತ್ತೂ ಕೂಡ ತಪ್ಪಿಲ್ಲ. ಇವತ್ತು 5 ಗ್ಯಾರಂಟಿ ಏನು ಅವರು ಕೊಟ್ಟ ಮಾತಾಗ ನಡ್ಕೊಂಡಿದ್ದಾರೆ, ಅದೇ ರೀತಿ ಇದಕ್ಕೂ ಕೂಡ ಒಂದು ಅವಕಾಶ. ನಾವು ನಮ್ಮ ಮನೆ ವಿಚಾರ ಇದು, ನಮ್ಮ ಪಕ್ಷದ ಆಂತರಿಕ ವಿಚಾರ ಇದೆಲ್ಲ ಕೂಡ ನಾವು ಹೋರಾಟ ಮಾಡಬೇಕು. ನಾವು ಕೆಲವು ಸಂದರ್ಭದಲ್ಲಿ ಕೇಳಬೇಕಾಗ್ತದೆ ಅವ್ರ ಮಾತು, ನಾವು ಕೇಳಬೇಕಾಗ್ತದೆ ನಮ್ಮ ಮಾತು ಅವ್ರು ಕೇಳಬೇಕಾಗ್ತದೆ. ನಮ್ಮ ಆಂತರಿಕ ವಿಚಾರ ಇದು. ಆ ಒಂದು ನಿಟ್ಟಿನಲ್ಲಿ ನಮ್ಮೆಲ್ರಿಗೂ ಕೂಡ ಮಾನ್ಯ ಸಿದ್ದರಾಮಯ್ಯ ಸಾಹೇಬರ ಮೇಲೆ ನಂಬಿಕೆ ಇದೆ, ವಿಶ್ವಾಸ ಇದೆ. ಸೊ ಆ ಒಂದು ಮಾತು ಅವ್ರು ಉಳಿಸ್ಕೊಳ್ತಾರೆ. ಒಂದು ಅವಕಾಶ ನಮ್ಮ ನಾಯಕರಾದಂಥ ಡಿ.ಕೆ ಶಿವಕುಮಾರ್ ಕೊಡ್ತಾರೆ ಅಂತ ನಾನು ಅನ್ಕೊಂಡಿದ್ದೆ. ಡಿ.ಕೆ ಸುರೇಶ್ ಹೇಳ್ತಾ ಇದ್ದಾರೆ ಸರ್, ಕೊಟ್ಟ ಮಾತಂತೆ ನಡ್ಕೊಳ್ತಾರೆ ಮುಖ್ಯಮಂತ್ರಿಗಳು ಅಂತ. ಒಂದು ವೇಳೆ ನಿರೀಕ್ಷೆ ಇದೆ ಸರ್ ನಿಮಗೆ ಸಿದ್ದರಾಮಯ್ಯ ಅಂತಿಮವಾಗಿ ಮನಸ್ಸು ಮಾಡಬಹುದು ಅಧಿಕಾರ ಹಂಚಿಕೆ ವಿಚಾರದಲ್ಲಿ? ಇಲ್ಲ, ಅವ್ರು ಯಾವತ್ತೂ ಕೂಡ ನುಡಿದಂತೆ ನಡೆದಂತ ಒಬ್ಬ ನಾಯಕ. ದೇವರಾಜ ಅರಸು ಅವರು ಆದಮೇಲೆ ಬಡವರ ಬಗ್ಗೆ, ಅಲ್ಪಸಂಖ್ಯಾತರ ಬಗ್ಗೆ, ದೀನದಲಿತರ ಬಗ್ಗೆ ಒಂದು ಒಳ್ಳೆಯ ಕಾಳಜಿ, ಚಿಂತನೆಯನ್ನ ಇಟ್ಟಂತ ಒಂದು ಮಹಾನ್ ನಾಯಕ ಅವರು. ಅವರೇನಿದ್ದೇನೆ ಅಧಿಕಾರಕ್ಕೆ ಆಸೆ ಪಡಲ್ಲ ಅವರು. ಸಮಯ ಬಂದಾಗ ಅವರೇ ಕೊಡ್ತಾರೆ ಅಂತ ಒಂದು ನಿರೀಕ್ಷೆ, ಒಂದು ಭರವಸೆ. ಕೊನೆಯದೊಂದು ಪ್ರಶ್ನೆ ಸರ್, ದಲಿತ ಸಚಿವರು ನೆನ್ನೆ ಮೀಟಿಂಗ್ ಮಾಡಿದ್ದಾರೆ ಮುಖ್ಯಮಂತ್ರಿಗಳ ಪರವಾಗಿ ನಿಂತ್ಕೊಳ್ಳುವಂತ ನಿಟ್ಟಿನಲ್ಲಿ. ಎಲ್ಲರೂ ಕೂಡ, ಎಲ್ರಿಗೂ ಅಷ್ಟೇ, ಇಲ್ಲ ನಾನು ಎಲ್ರಿಗೂ ಇದು ಮಾಡೋಕ್ಕಾಗಲ್ಲ. ದಲಿತ ಸಚಿವರು ಎಲ್ಲರೂ ಕೂಡ ಸಭೆ ಮಾಡಿದ್ದಾರೆ ಮುಖ್ಯಮಂತ್ರಿಗಳ ಪರವಾಗಿ ನಿಂತ್ಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ. ಇಂಥ ಸಂದರ್ಭ ಬಂದಂತ ಸಂದರ್ಭ ಸರ್, ನಾವೆಲ್ಲ ದಲಿತರಲ್ವಾ? ದಲಿತರಂಡೇನು? ಎಲ್ಲ ದಲಿತರೇ. ಯಾರ್ಯಾರು ಮೂಲಭೂತ ಸೌಕರ್ಯ ವಂಚಿತರಾಗಿರ್ತಾರೆ ಎಲ್ಲರೂ ದಲಿತರೇ. ನಾವೆಲ್ಲರೂ ದಲಿತರೇ. ಅದರಲ್ಲಿ ಏನಿದೆ? ಇದಿಷ್ಟು ಇಕ್ಬಾಲ್ ಹುಸೇನ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಗುರುಶೇಖರ್ ಜೊತೆಗೆ ಕೃಷ್ಣಾಜೀವಿ, ನ್ಯೂಸ್ ಕನ್ನಡ, ಬೆಂಗಳೂರು.